ಮನೇಲಿ ಪಿಜ್ಜಾ ಹೆಂಗೆ ಮಾಡೋಣ ಅಂತ ನೋಡೋಣ. ಜಲಡಿಯಲ್ಲಿ 1.5 ಕಪ್ಪಷ್ಟು ಮೈದಾ ಹಿಟ್ಟನ್ನು ಜಲಡಿ ಇಟ್ಕೋಬೇಕು. ಅದಾದಮೇಲೆ ಒಂದು ಅರ್ಧ ಕಪ್ಪಷ್ಟು ಉಗುರು ಬೆಚ್ಚ ನೀರನ್ನು ತಗೋಬೇಕು. ಅದರಲ್ಲಿ 1 ಸ್ಪೂನ್ ಸಕ್ಕರೆ ಹಾಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಿಟ್ಟಲ್ಲಿ ಹಾಕಬೇಕು. 1 ಟೇಬಲ್ ಸ್ಪೂನ್ ಇನ್ಸ್ಟೆಂಟ್ ಡ್ರೈ ಈಸ್ಟ್ ಹಾಕಬೇಕು. ಒಂದು 10 ನಿಮಿಷ ಆದಮೇಲೆ ಈಸ್ಟ್ ಈ ಥರ ಫಾರ್ಮ್ ಆಗಿರಬೇಕು. ಅದನ್ನು ಹಿಟ್ಟಲ್ಲಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡ್ಬಿಟ್ಟು ಕಲಿಸ್ಕೊಳ್ಬೇಕು. ಆಮೇಲೆ ನಾರ್ಮಲ್ ವಾಟ್ರಿಂದ ಹಿಟ್ಟನ್ನ ಮೃದುವಾಗಿ ಕಲಿಸ್ಕೋಬೇಕು. ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಹಿಟ್ಟನ್ನ ಒಂದು 5ರಿಂದ 6 ನಿಮಿಷ ನೀಟಾಗಿ ನಾದ್ಕೋಬೇಕು. ಕುಕ್ಕರಲ್ಲಿ ಹಿಟ್ಟನ್ನ ಹಾಕ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಬಿಟ್ಬಿಡಿ 1 ಅವರು. ಅದಾದಮೇಲೆ ಹಿಟ್ಟು ಡಬಲ್ ಆಗಿರುತ್ತೆ ಸೈಜು. ಮತ್ತು ಸ್ವಲ್ಪ ಹೊತ್ತು ನಾದ್ಕೋಬೇಕು ಹಿಟ್ಟನ್ನ. ಅದಾದಮೇಲೆ ಚಾಕುವಿಂದ 2 ಭಾಗ ಮಾಡಿಕೊಂಡು ಸ್ವಲ್ಪ ದೊಡ್ಡದಾಗೋವರೆಗೂ ಕೈಯಿಂದ ಒತ್ಕೊಳ್ಳಿ. ಮತ್ತು ಚಪಾತಿ ಮಾಡೋ ಲಟ್ಟಣಿಗೆಯಿಂದ ಪಿಜ್ಜಾ ಬೇಸ್ನ ರೆಡಿ ಮಾಡ್ಕೊಳ್ಳಿ. ಫೋಕಿಂದ ಅದಕ್ಕೆ ಚುಚ್ಕೊಂಡು ಬಿಡಬೇಕು, ಸೊ ದಟ್ ಏರೋಟ್ ಆಗಬೇಕದು. ಅದಾದಮೇಲೆ ಓವನ್ ಪ್ರಿಹೀಟ್ ಮಾಡೋಕ್ಕಿಟ್ಟು ಅದರಲ್ಲಿರೋ ಟ್ರೇಯಲ್ಲಿ ಪಿಜ್ಜಾ ಬೇಸ್ನ ಇಡಬೇಕು. ಅದರಲ್ಲಿ ಪಿಜ್ಜಾ ಸಾಸ್ ಹಾಕ್ಕೊಂಡು ಸ್ವಲ್ಪ ಕೆಚಪ್ ಕೂಡ ಹಾಕ್ಕೊಂಡು ಫುಲ್ಲಾಗಿ ಸ್ಪ್ರೆಡ್ ಮಾಡಬೇಕು. ಅದಾದಮೇಲೆ ಶ್ರೆಡ್ಡೆಡ್ ಮೊಜರೆಲ್ಲಾ ಚೀಸ್ನ ಬೇಸ್ ಮೇಲೆಲ್ಲ ಹಾಕ್ಕೊಳ್ಬೇಕು. ಕಟ್ ಮಾಡಿರೋಂಥ ಆನಿಯನ್ ಕ್ಯೂಬ್ಸ್ ಮತ್ತು ಟೊಮೆಟೊ ಕ್ಯೂಬ್ಸ್ನ ಹಾಕ್ಕೋಬೇಕು. ಪಿಜ್ಜಾ ಆರಿಗ್ಯಾನೋ ಹಾಕ್ಕೊಳ್ತಾ ಇದ್ದೀನಿ. ರೆಡ್ ಚಿಲ್ಲಿ, ಕಟ್ ಮಾಡಿರೋಂಥ ಟೊಮ್ಯಾಟೊ,
ಮತ್ತು ಇನ್ನೊಂದು ಸ್ವಲ್ಪ ಚೀಸ್, ಇದನ್ನು ಮೈಕ್ರೋ ಓವನಲ್ಲಿ 180 ಡಿಗ್ರಿಲಿ 10 ನಿಮಿಷ ಇಡಬೇಕು.